ಫ್ರೆಂಡ್ಸ್ ವೆಲ್ಕಮ್ ಟು ದಿ ASBN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಡಿಟರ್ಮಿನೆಂಟಲ್ಲಿ ಬರುವಂಥ 4 ಮಾರ್ಕ್ಸ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ 4 ಮಾರ್ಕ್ಸ್ ಕ್ವಶನ್ಸು ಲಾಸ್ಟ್ ಇಯರ್ ಯಾವ ಥರ ಅದ್ರ ಮೇಲೆ ಕೇಳ್ತಾ ಇದ್ರಪ್ಪ ಅಂದರೆ ಯೂಸಿಂಗ್ ಪ್ರಾಪರ್ಟಿ ಮೇಲೆ ಕೇಳ್ತಾ ಇದ್ರು. ಅದನ್ನು ಯೂಸ್ ಮಾಡಿಕೊಂಡು ಫ್ರೂ ದ್ಯಾಟ್ ಕ್ವಶನ್ನ ಸಾಲ್ವ್ ಮಾಡೋದಿತ್ತು. ಸೊ ಬಟ್ ಅದರ ಈ ಸತಿ ಅದನ್ನು ಡೆಲಿಟೇಟ್ ಮಾಡಿರೋದ್ರಿಂದ ಈ ಸತಿ ಬರ್ತಾ ಇರುವಂಥ ಕ್ವಶನ್ಸು ಭಾಳ ಸಿಂಪಲ್ ಆಗಿರುತ್ತೆ. ಒಂದು ಇಕ್ವೇಷನ್ ಕೊಡ್ತಾರೆ, ಅದನ್ನು ನಾವು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಹಾಗೆ ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಪ್ರೂವ್ ಮಾಡಬೇಕು. ಅದನ್ನೇ ಈಕ್ವೇಷನ್ ಯೂಸ್ ಮಾಡಿಕೊಂಡು A ಇನ್ವರ್ಸ್ನ ಫೈಂಡ್ ಮಾಡೋದಿರುತ್ತೆ. ಸೊ ಅಂಥ ಕ್ವಶನ್ಸ್ ಬರ್ತಾ ಇದ್ದಾವೆ ಫ್ರೆಂಡ್ಸ್. ಸೊ ಹಾಗಾಗಿ ಆ ಥರ ಕ್ವಶನ್ಸ್ನ ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ರಿಗೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ನೀವು ಎಲ್ಲರೂ ಪ್ರತಿಯೊಬ್ಬರು ಇದನ್ನು ಸಾಲ್ವ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಮೊದಲೇ ಕ್ವಶನ್ ಏನಿದೆಯಪ್ಪ ಅಂತಂದರೆ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಓಕೆ, ಏನಿದೆ ಮ್ಯಾಟ್ರಿಕ್ಸ್ ಅಪ್ಪ ಅಂತಂದರೆ A = 2 3 1 2 ಅಂತಿದೆ. ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ ನೋಡಿ, ಸ್ಯಾಟಿಸ್ಫೈಸ್ ದ ಇಕ್ವೇಷನ್. ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, A² - 4A + I = 0. ಓಕೆ, ಅದಾದಮೇಲೆ ಹೇಳ್ತಾರೆ ವೇರ್ I is a ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ 0 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ದೆನ್ ಫೈಂಡ್ A ಇನ್ವರ್ಸ್ ಅಂತಿದೆ. ಅಂದರೆ ಇದೇ ಇಕ್ವೇಷನ್ ಏನಿದೆ, ಇಕ್ವೇಷನ್ A² - 4A + I = 0 ಅಂತ ಇದನ್ನು ಮೊದಲಿಗೆ ಪ್ರೂವ್ ಮಾಡಿಬಿಟ್ಟು ಅದಾದಮೇಲೆ ಏನು ಮಾಡಬೇಕು, ನಾವು ಇದು ಇಕ್ವೇಷನ್ ಯೂಸ್ ಮಾಡಿಕೊಂಡು ಇನ್ವರ್ಸ್ ಫೈಂಡ್ ಮಾಡಬೇಕು. ಸೊ ಮ್ಯಾಟ್ರಿಕ್ಸ್ A ಏನಿದೆ 2 3 1 2 ಅಂತ ಇದೆ. ಅದಾದಮೇಲೆ ಫಸ್ಟ್ ಇಕ್ವೇಷನ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಏನಿದೆ ಫಸ್ಟು A² ರಿಸಲ್ಟ್ ಇದೆ. ಅಂದರೆ ನಾವು ಮೊದಲಿಗೆ A² ರಿಸಲ್ಟ್ನ ಫೈಂಡ್ ಮಾಡ್ಕೋಬೇಕು. ಓಕೆ, ಸೊ A² ಫೈಂಡ್ ಮಾಡ್ಕೋಬೇಕಂದ್ರೆ A × A ಮಾಡಬೇಕು. ಓಕೆ, ಸೊ A × A ಅಂದರೆ A ಮ್ಯಾಟ್ರಿಕ್ಸ್ ಆಲ್ರೆಡಿ ನಮ್ಗೆ ಗೊತ್ತಿದೆ 2 3 1 2. ಸೊ ಇದನ್ನು ನಾವು ಇಲ್ಲಿ 2 ಸತಿ ಬರ್ಕೋಬೇಕಾಗತ್ತೆ 2 3 1 2. ಓಕೆ, ಸೊ ಇವಾಗ A² ರಿಸಲ್ಟ್ ಬರುತ್ತೆ, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಐ ಥಿಂಕ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಮಾಡಿದರೆ 2 × 2 ಇದು ನಿಮ್ಮದು ಫಸ್ಟ್ ರೋ, ಇಲ್ಲಿ ನಿಮ್ಮದು ಫಸ್ಟ್ ಕಾಲಮ್ ಇದೆ. ಸೊ 2 × 2 ಅಂದರೆ 4 ಆಗುತ್ತೆ, ಪ್ಲಸ್ 3 × 1 ಅಂತಂದರೆ 3 ಆಯಿತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 × 3 ಅಂದರೆ 6, 3 × 2 ಅಂದರೂ ಕೂಡ 6 ಆಗುತ್ತೆ. ಅದಾದಮೇಲೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 × 2 ಅಂದರೆ 2 ಆಯಿತು. 2 × 1 ಅಂದರೆ ಇದು ಕೂಡ 2 ಆಗುತ್ತೆ. ಸೊ ನೆಕ್ಸ್ಟ್ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ 1 × 3 ಅಂದರೆ 3, 2 × 2 ಅಂದರೆ 4 ಆಯಿತು. ಇದು ಕ್ಲಿಯರ್ ಆಯಿತಾ ಸ್ಟೂಡೆಂಟ್ಸ್? ಓಕೆ, ಇದಾದಮೇಲೆ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಎಷ್ಟಾಯ್ತು ನೋಡಿ, 4 + 3 ಅಂದರೆ 7, 6 + 6 ಅಂದರೆ 12 ಆಗುತ್ತೆ. ಇದು 4, ಇದು ಕೂಡ 7 ಆಗುತ್ತೆ. ಓಕೆ, ನಮ್ಗೆ ಸಿಕ್ತು A². ಓಕೆ, ಇವಾಗ ಏನು ಮಾಡಿ ಡೈರೆಕ್ಟಾಗಿ ಇಕ್ವೇಷನ್ನ ಬರ್ಕೊಂಬಿಡಿ. ಸೊ ಏನು ಕೊಟ್ಟಿದ್ದಾರೆ ಇಕ್ವೇಷನ್ ಅಂತಂದರೆ ಇಲ್ಲಿ A² - 4A + I = 0 ಅಂತ ನಾವು ಪ್ರೂವ್ ಮಾಡಬೇಕು. ಸೊ ನಾನು ಇದನ್ನಿಷ್ಟೇ ತೊಗೊತಾ ಇದ್ದೀನಿ LHS ಪಾರ್ಟ್ನ. ಓಕೆ, LHS ಪಾರ್ಟ್ ತೊಗೊಂಡು RHSನ ಪ್ರೂವ್ ಮಾಡೋಣ. ಓಕೆ, ಸೊ ನೋಡಿ A² ಆನ್ಸರ್ ಆಲ್ರೆಡಿ ನಾವು ಫೈಂಡ್ ಮಾಡಿದ್ವಿ. ಸೊ ಎಷ್ಟು ಬಂದಿದೆ ನೋಡಿ, ಅದನ್ನು ಇಲ್ಲಿ ಬರೀತಾ ಹೋಗಿ. A² ಆನ್ಸರ್ ಬಂದಿದೆ 7 12, ಇಲ್ಲಿದೆ 4 7, ಇದಾಗಿದೆ A² - 4 × A ಅಂದರೆ ಇಲ್ಲಿದೆ A ಮ್ಯಾಟ್ರಿಕ್ಸ್ಗೆ 4 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಓಕೆ, ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, 4 × 2 ಅಂತಂದರೆ 8 ಆಗುತ್ತೆ. 4 × 3 ಅಂತಂದರೆ 12 ಆಯಿತು. 4 × 1 ಅಂದರೆ 4 ಆಗುತ್ತೆ. 4 × 2 ಅಂದರೆ ಮತ್ತೆ 8 ಆಗುತ್ತೆ. ಓಕೆ, ಇದಾಗಿದೆ ನಿಮ್ಮದು 4A ಮ್ಯಾಟ್ರಿಕ್ಸು. ಅದಾದಮೇಲೆ ಪ್ಲಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ 0 1 0. ಓಕೆ, ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ನಿಮಗೆ ಆನ್ಸರ್ 0 ಬರುತ್ತೆ. ನೋಡಿ ಯಾವ ಥರ ಸಿಂಪ್ಲಿಫೈ ಮಾಡಬೇಕು, ಎಲ್ಲ ಕರೆಸ್ಪಾಂಡಿಂಗ್ ಎಲಿಮೆಂಟ್ನ ಬರೀತಾ ಹೋಗಬೇಕು. ಎಷ್ಟಿದೆ 7 - 8 + 1. ಅದಾದಮೇಲೆ ನೆಕ್ಸ್ಟು 12 - 12 + 0. ಇಲ್ಲಿ 4 - 4 + 0. ಇದು 7 - 8 + 1. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. 7 + 1 ಅಂದರೆ 8, 8 - 8 ಅಂದರೆ ಇದು 0 ಆಗಿಬಿಡ್ತಾ. ಓಕೆ, ಈ ರಿಸಲ್ಟ್ 0 ಆಯಿತು. ಇಲ್ಲಿ +12 - 12 ಕ್ಯಾನ್ಸಲ್ ಆಗಿ 0 ಬಂತು. 4 - 4 ಅಂದರೆ ಇದು 0 ಬಂತು. ಇದನ್ನು ಕೂಡ 7 + 1 ಅಂದರೆ 8, 8 - 8 ಅಂದರೆ ಇದು ಕೂಡ 0 ಆಯಿತು. ಸೊ ನಮಗೆ ಆನ್ಸರ್ ಬಂತು 0 ಮ್ಯಾಟ್ರಿಕ್ಸ್. ಸೊ 0 ಮ್ಯಾಟ್ರಿಕ್ಸ್ ಅಂದರೆ ಇದಾಗಿದೆ ನಿಮ್ಮದು RHS ಆನ್ಸರ್. ಓಕೆ, ಸೊ LHS = RHS ಆಯಿತಾ. ಓಕೆ, ಇದಾದಮೇಲೆ ಇಂಪಾರ್ಟೆಂಟ್ ಇರೋದು ಫೈಂಡಿಂಗ್ A ಇನ್ವರ್ಸ್. ಇದನ್ನು ಕಂಪಲ್ಸರಿ ಇಷ್ಟು ಪ್ರೂವ್ ಮಾಡಬೇಕು. ಇಷ್ಟು ಮಾಡಿದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ A ಇನ್ವರ್ಸ್ನ ಫೈಂಡ್ ಮಾಡಬೇಕು. A ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಈ ಕೊಟ್ಟಿರುವಂಥ ಇಕ್ವೇಷನ್ನ ಕಂಪ್ಲೀಟಾಗಿ ಬರ್ಕೋಬೇಕಾಗುತ್ತೆ. ಓಕೆ, ಏನು ಕೊಟ್ಟಿದ್ದಾರೆ ಇಕ್ವೇಷನ್ನು, A² - 4A + I = 0. ಸೊ ಇದೇ ಇಕ್ವೇಷನ್ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಮಾಡಬೇಕಾಗಿರೋದು A ಇನ್ವರ್ಸ್ನ. ಸೊ ಯಾವ ಥರ ಫೈಂಡ್ ಮಾಡಬೇಕು ನೋಡಿ, ಭಾಳ ಸಿಂಪಲ್ಲು. ಇವಾಗ ಕೊಟ್ಟಿರುವಂಥ ಇಕ್ವೇಷನ್ಗೆ ಮೊದಲಿಗೆ ನಾವು ಸ್ವಲ್ಪ I = ಬರ್ಕೊಂಡು ಅದಾದಮೇಲೆ ನಾವು A ಇನ್ವರ್ಸ್ನ ಫೈಂಡ್ ಮಾಡೋದು ಈಸಿ ಆಗುತ್ತೆ. ಯಾವ ಥರ ಬರೀಬೇಕು, ಇಲ್ಲಿ ಲೆಫ್ಟ್ ಸೈಡಲ್ಲಿ I ಮಾತ್ರ ಉಳ್ಕೊಂಡು ಉಳಿದಿದ್ದೆಲ್ಲನೂ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಇದು ಈಸಿಯೆಸ್ಟ್ ಮೆಥಡ್. ಓಕೆ, ಸೊ ಇಲ್ಲೇನಿದೆ +A² ಇದೆ, ಈ ಸೈಡ್ ಬಂದರೆ ಏನಾಗಿಬಿಡುತ್ತೆ -A² ಆಗುತ್ತೆ. ಇಲ್ಲಿ -4A ಇದೆ, ಈ ಸೈಡ್ ಬಂದರೆ +4A ಆಗುತ್ತೆ.
ಓಕೆ, ಇದಾದಮೇಲೆ ಇಲ್ಲಿ ನೀವೇನು ಮಾಡಿ, ಕಂಪ್ಲೀಟ್ ಇಕ್ವೇಷನ್ಗೆ ಎರಡು ಸೈಡ್ ಮಲ್ಟಿಪ್ಲೈಡ್ ವಿತ್ ಎ ಇನ್ವರ್ಸ್ ಮಾಡ್ಕೋಬೇಕು. ಮಲ್ಟಿಪ್ಲೈಂಗ್ ವಿತ್ ಬೋತ್ ಸೈಡ್ ಬೈ ಎ ಇನ್ವರ್ಸ್ ಏನಾಗುತ್ತೆ, ಆಗ ಇಲ್ಲಿ ಎ ಇನ್ವರ್ಸ್ ಇಂಟು ಐ ಆಗುತ್ತೆ. ಸೊ ಇಲ್ಲಿ ನೋಡಿ ಮೈನಸ್ ಇದೆ, ಸೊ ಮೈನಸ್ ಹೊರಗಡೆ ನೀಡಿ, ಇದು ಎ ಸ್ಕ್ವೇರ್ ಇದ್ದದನ್ನು ನಾವು ಎ ಇಂಟು ಎ ಅಂತ ಬರೀಬೋದಾ. ಓಕೆ, ಅದಾದಮೇಲೆ ಇಲ್ಲಿನೂ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಅದೊಂದು ಬರೀರಿ, ಎ ಇನ್ವರ್ಸ್ ಪ್ಲಸ್ 4 ಇಂಟು ಎ ಇನ್ವರ್ಸ್. ಓಕೆ, ನಾನೇನು ಮಾಡಿದೆ, ಎಲ್ಲ ರಿಸಲ್ಟಿಗೂ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡಿದೆ. ಓಕೆ, ಸೊ ಇಲ್ಲಿ ಐ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಐ ಅಂದರೆ ವ್ಯಾಲ್ಯೂ ಯಾವಾಗಲೂ 1 ಇರುತ್ತೆ. 1 ಜೊತೆ ಏನೇ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಆನ್ಸರ್ ಬರುತ್ತಾ. ಸೊ 1 ಇಂಟು ಎ ಇನ್ವರ್ಸ್ ಅಂದರೆ ಏನಾಗುತ್ತೆ, ಇದು ಎ ಇನ್ವರ್ಸೇ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಈ ರಿಸಲ್ಟು ಎನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇದಿಷ್ಟೇ ಅಬ್ಸರ್ವ್ ಮಾಡಿ. ಏನಾಗುತ್ತಪ್ಪ ಅಂದರೆ ಎ ಇಂಟು ಎ ಇನ್ವರ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇನ್ವರ್ಸ್ ರಿಸಲ್ಟು ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಆನ್ಸರ್ ಯಾವಾಗಲೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಕರೆಕ್ಟಾ. ಸೊ ಯಾವಾಗಲೂ ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಮತ್ತು ಇನ್ವರ್ಸ್ ಮ್ಯಾಟ್ರಿಕ್ಸ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರೋದು ಆನ್ಸರು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇದರ ರಿಸಲ್ಟ್ ಆಯಿತು ಇವಾಗ ಐ. ಓಕೆ, ಸೊ ಅದೇ ಥರನಾಗಿ ನೆಕ್ಸ್ಟ್ ರಿಸಲ್ಟಲ್ಲಿ ನೋಡಿ, ಅದನ್ನು ಏನಾಗಿಬಿಡುತ್ತೆ, ಐನೇ ಆಗುತ್ತೆ. ಅಲ್ಲಿ ಇದೆ 4 ಪ್ಲಸ್ ಎ ಇಂಟು ಎ ಇನ್ವರ್ಸ್ ಅಂದರೆ ಏನಾಗುತ್ತೆ, ಐ ಆಗುತ್ತೆ. ಸೊ ಇವಾಗ ಫೈನಲ್ ಆಗಿ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಸಿಕ್ತು ನಮಗೆ. ಅಗೇನ್ ಐ ಅಂತಂದರೆ ಹೇಳಿದೆ ನಾನು 1 ಅಂತಂದರೆ ಏನೇ ಆಗುತ್ತೆ, ಸೊ ಮೈನಸ್ ಎ ಪ್ಲಸ್ 4i. ಸೊ ಇದು ಸಿಕ್ತು. ಇಲ್ಲಾಂದರೆ ನೀವು ಇದನ್ನು ಈ ಥರನೂ ಬರಿಬೋದು. ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 4i ಮೈನಸ್ ಎ. ಓಕೆ, ಸೊ ನಮಗೆ ಸಿಕ್ಕಿರೋದು ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 4i ಮೈನಸ್ ಎ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಎ ಇನ್ವರ್ಸ್ ಫೈಂಡ್ ಮಾಡ್ಬೋದಲ್ವಾ. ಓಕೆ, ಸೊ ಯಾವ ಥರ ಮಾಡಬೇಕಂತ ನೋಡಿ, ನಾನಿಲ್ಲಿ ಹೇಳ್ತಾ ಇದ್ದೀನಿ, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 4 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ನಿಮ್ಗೆ ಗೊತ್ತಿದೆ, ಅದಕ್ಕೆ 4ನ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, 4 0 0 4. ಇದು ನಿಮ್ಮದು ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ 4 ಮಲ್ಟಿಪ್ಲೈ ಮಾಡಿದ ಮೇಲೆ ಬರುವಂಥ ಆನ್ಸರ್ ಆಗಿದೆ. ಅದಾದಮೇಲೆ ಮ್ಯಾಟ್ರಿಕ್ಸ್ ಎನ ಬರೀಬೇಕು. ಮ್ಯಾಟ್ರಿಕ್ಸ್ ಎ ಏನು ಕೊಟ್ಟಿದ್ದಾರೆ ನೋಡಿ, ಸ್ಟಾರ್ಟಿಂಗಲ್ಲಿ ನೋಡಿ, ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ 2 3 1 2. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ಬಿಟ್ರೆ ಮುಗೀತು, ನಿಮ್ಮದು ಆನ್ಸರ್ ಬಂದುಬಿಡುತ್ತೆ. ಓಕೆ, ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ, 4. ಓಕೆ, ಸೊ 4 ಮೈನಸ್ 2, 4 ಮೈನಸ್ 2 ಅಂತಂದರೆ ನಮಗೆ ಆನ್ಸರ್ ಬರುತ್ತೆ 2. ಸೊ 2 ಬರೀತೀರಾ. ಅದಾದಮೇಲೆ 0 ಮೈನಸ್ 3 ಅಂದರೆ ಮೈನಸ್ 3 ಆಗುತ್ತೆ. ನೀವು 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. 4 ಮೈನಸ್ 2 ಅಂದರೆ 2 ಆಗುತ್ತೆ. ಸೊ ಇದು ಮ್ಯಾಟ್ರಿಕ್ಸ್ ಆಗಿದೆ ನಿಮ್ಮದು ಎ ಇನ್ವರ್ಸ್ ಆನ್ಸರ್. ಓಕೆ, ಎಷ್ಟು ಮಾಡಿದರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು ಸ್ಟೂಡೆಂಟ್ಸ್. ಓಕೆ, ನೀವು ಬೇಕಿದ್ದರೆ ವೆರಿಫೈ ಮಾಡ್ಬೋದು. ನಮ್ಗೆ ಇಲ್ಲಿ ಆಲ್ರೆಡಿ ಬರ್ತಿದೆಯಲ್ಲ, ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಏನಂತ ಬರ್ತಿದ್ದೀನಿ ನಾನು ಇಲ್ಲಿ, ಐ ಅಂತಂದರೆ ಈ ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ಗೆ ಈ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡಿ 100% ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸೇ ಬರುತ್ತೆ. ಅಂದರೆ ನೀವು ಮಾಡಿರೋದು 100% ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲಿದೆನಾ ನಿಮ್ಮದು ಮ್ಯಾಟ್ರಿಕ್ಸ್ ಎ, ಇದೇ ನೀವು ಮ್ಯಾಟ್ರಿಕ್ಸ್ ಎ ಇದೆ. ಸೊ ಫಸ್ಟ್ ರೋಯಿಂದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ. 2 ಇಂಟು 2 4 ಆಗುತ್ತೆ, 3 ಇಂಟು 1 ಮೈನಸ್ 3 ಆಯಿತು. 4 ಮೈನಸ್ 3 ಅಂದರೆ 1. ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ನಂಬರ್ ಯಾವಾಗಲೂ 1 ಇರುತ್ತೆ. ಅಂದರೆ ನಿಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಸಿಂಪಲ್ ಇದೆಯಲ್ಲ, ಇದೆಲ್ಲ ಕಂಪ್ಲೀಟ್ ಮೆಥಡು. ಓಕೆ, ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ 3 1 ಮೈನಸ್ 1 2 ಅಂತ. ಅದಾದಮೇಲೆ ಏನು ಹೇಳ್ತಾರೆ, ಸ್ಯಾಟಿಸ್ಫೈಂಗ್ ದ ಇಕ್ವೇಷನ್. ಮತ್ತು ಇಲ್ಲಿ ಇಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಪ್ರೂವ್ ಮಾಡಬೇಕು. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಯೂಸಿಂಗ್ ದಿಸ್ ಇಕ್ವೇಷನ್ ಓನ್ಲಿ. ಓಕೆ, ಐ ಅಂದರೆ ಐಡೆಂಟಿಟಿಗೂ 0 ಅಂದರೆ 0 ಮ್ಯಾಟ್ರಿಕ್ಸ್ ಅಂತ ಇದೆ. ಓಕೆ, ಸೊ ಮತ್ತೆ ಇಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್ಸ್, ಎ ಸ್ಕ್ವೇರ್ ಇದೆ, ಅದಾದಮೇಲೆ 5 ಎ ಇದೆ, ಪ್ಲಸ್ 7 ಇದೆ ಇಲ್ಲಿ. ಓಕೆ, ಸೊ ಮೊದಲಿಗೆ ಏನು ಮಾಡಬೇಕು, ಎ ಸ್ಕ್ವೇರ್ನ ಫೈಂಡ್ ಮಾಡ್ಕೋಬೇಕು. ಓಕೆ, ಎ ಸ್ಕ್ವೇರ್ ಫೈಂಡ್ ಮಾಡ್ಕೋಬೇಕಂದ್ರೆ ಏನು ಮಾಡ್ತೀರಾ ನೀವು, ಎ ಇಂಟು ಎನ ಮಾಡ್ತೀರಾ. ಓಕೆ, ಎ ಇಂಟು ಎ ಅಂದರೆ ಫಸ್ಟು ಎ ಮ್ಯಾಟ್ರಿಕ್ಸ್ನ 2 ಸತಿ ಬರ್ಕೋಬೇಕು. ಏನಿದೆ ಎ ಮ್ಯಾಟ್ರಿಕ್ಸು 3 1 ಮೈನಸ್ 1 2 ಅಂತಿದೆ. ಓಕೆ, ಇದನ್ನೇ ನಾನು ಇಲ್ಲಿ 2 ಸತಿ ಬರೀತಾ ಇದ್ದೀನಿ, 3 1 ಮೈನಸ್ 1 2. ಓಕೆ, ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ನಮಗೆ ಸಿಗುತ್ತೆ ಎ ಸ್ಕ್ವೇರ್ ರಿಸಲ್ಟು. ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ 3 ಇಂಟು 3 9 ಆಗುತ್ತೆ. 1 ಇಂಟು ಮೈನಸ್ 1 ಅಂದರೆ ಇದಾಯಿತು -1. ಮತ್ತು ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ 3 ಇಂಟು 1 3, 1 ಇಂಟು 2 2. ಸೊ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿಮಗೆಲ್ಲರಿಗೂ ಗೊತ್ತಾಗಿದೆ ಇದು ಮೆಥಡು. ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ -3 -2. ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ -1 +4. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಎಷ್ಟಾಗುತ್ತೆ, 9 ಮೈನಸ್ 1 ಅಂದರೆ 8 ಆಗುತ್ತೆ. ಇದು 5 ಆಯಿತು, ಇಲ್ಲಿ -5 ಆಯಿತು, ಇದು +3 ಆಗುತ್ತೆ. ಕೇರ್ಫುಲ್ಲಾಗಿ ಇದನ್ನು ಬರೀಬೇಕು ಸ್ಟೂಡೆಂಟ್ಸ್. ಒಂದು ಸೈನ್ ಮಿಸ್ಟೇಕ್ ಮಾಡಿದ್ರಿ ಅಂದರೆ ನಿಮ್ಮದು ಆನ್ಸರ್ 0 ಬರೋದಿಲ್ಲ. ಓಕೆ, ಸೊ ಅದಾದಮೇಲೆ ಇವಾಗ ನಾನು ಇಕ್ವೇಷನ್ ಬರೀತಾ ಇದ್ದೀನಿ ನೋಡಿ. ಏನಿದೆ ಇಕ್ವೇಷನು, ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಸ್ ಈಕ್ವಲ್ಸ್ ಟು 0 ಅಂತ ಪ್ರೂವ್ ಮಾಡಬೇಕು. ನಾನಿವಾಗ LHS ರಿಸಲ್ಟ್ನ ಮಾತ್ರ ತೊಗೊಂಡಿರೋದು. ಎ ಸ್ಕ್ವೇರ್ ಆನ್ಸರ್ ಆಲ್ರೆಡಿ ನಾನು ಫೈಂಡ್ ಔಟ್ ಮಾಡಿದ್ದಾಗಿದೆ. ಎಷ್ಟು ಬಂದಿದೆ ನೋಡಿ, 8 5 -5 3 ಅಂತಿದೆ. ಓಕೆ,
ಅದಾದಮೇಲೆ ಮೈನಸ್ 5 ಇಂಟು ಎ ಮಾಡಬೇಕು. 5 ಇಂಟು ಎ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 5 ಇಂಟು 3 ಅಂದರೆ 15 ಆಯಿತು. 5 ಇಂಟು 1 ಅಂದರೆ 5, ಇದು -5 ಆಗುತ್ತೆ. ಇದು 5 ಇಂಟು 2 ಅಂತಂದರೆ 10 ಆಗುತ್ತೆ. ಓಕೆ, ಅದೇ ತನ್ನಾಗಿ ಪ್ಲಸ್ 7 ಇಂಟು ಐ ಮಾಡಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 ಇರುತ್ತೆ. 7 ಇಂಟು 1 ಅಂದರೆ 7 ಆಗುತ್ತೆ. 0, 7 ಇಂಟು 1 7. ಸೊ ಇದಾಯಿತು ನಮ್ಮದು ಕಂಪ್ಲೀಟ್ ರಿಸಲ್ಟ್. ಇನ್ನು ಪೂರ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ ಎಷ್ಟು ಬರುತ್ತೆ ನೋಡಿ. ಫಸ್ಟು 8 ಇದೆ, -15 ಇದೆ, ಅದಾದಮೇಲೆ +7. ಇನ್ನು ಸೆಕೆಂಡ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ ತೊಗೊಳ್ಳಿ, 5 -5 +0. ಇನ್ನು ಥರ್ಡಲ್ಲಿ ನೋಡಿ ಇಲ್ಲಿ -5 ಇದೆ, ಇದು ಮೈನಸ್ ಪ್ಲಸ್ ಆಗಿಬಿಡುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ +0 ಇದೆ, +0 ಬರೀರಿ. ಇನ್ನು ಥರ್ಡ್ ರಿಸಲ್ಟ್ ನೋಡಿ 3 -10, ಅದಾದಮೇಲೆ ಲಾಸ್ಟಲ್ಲಿ +7 ಇದೆ. ಓಕೆ ನೋಡಿ ಸ್ಟೂಡೆಂಟ್ಸ್, ಇದೆಲ್ಲ ರಿಸಲ್ಟ್ನು 8 + 7 ಅಂದರೆ 15 ಆಯಿತು. +15 - 15 0, 5 ಕ್ಯಾನ್ಸಲ್ 0, ಇಲ್ಲಿ 5 ಕ್ಯಾನ್ಸಲ್ 0. 3 + 7 ಅಂತಂದರೆ +10, +10 - 10 ಅಂದರೆ ಇದು ಆನ್ಸರ್ ಕೂಡ 0. ಸೊ ನಮಗೆ ಬಂತು ಇಲ್ಲಿ ಆನ್ಸರ್ RHS. LHS ತೊಗೊಂಡಿದ್ವಿ, RHS ಆನ್ಸರ್ ಬರ್ತಾಯಿದೆ. ಅಂದರೆ ಇದು ಆಯಿತು 0 ಮ್ಯಾಟ್ರಿಕ್ಸ್ ಆಯಿತಾ, ಕರೆಕ್ಟ್ ಅಲ್ವಾ? ಓಕೆ, ಇನ್ನು ನೆಕ್ಸ್ಟ್ ಇರೋದು ಇಂಪಾರ್ಟೆಂಟು, ಇನ್ವರ್ಸ್ನ ಫೈಂಡ್ ಮಾಡೋದು. ಏನಿದೆ ಇಕ್ವೇಷನ್ ನಮ್ಗೆ ಕೊಟ್ಟಿರೋದವರು a² - 5a + 7i = 0 ಅಂತ ಇದೆ. ಓಕೆ, ನಾನು ಆಲ್ರೆಡಿ ಹೇಳಿದ್ದೆ ಯಾವ ಥರ ಬರೀಬೇಕಿದ್ದಾನೆ ಅಂತಂದರೆ ಐ ಮಾತ್ರ ಇಲ್ಲಿಟ್ಟು ಉಳಿದಿದ್ದೆಲ್ಲ ಈ ಸೈಡ್ ಶಿಫ್ಟ್ ಮಾಡಿ. 7i ಇಲ್ಲಿಟ್ಬಿಟ್ಟು -5i ಇದೆ, ಈ ಸೈಡ್ ತೊಗೊಂಡ್ರೆ ಪ್ಲಸ್ ಆಗುತ್ತಾ. ಸೊ +5 ಆಯಿತು. ಇಲ್ಲಿ +a² ಇದೆ, ಈ ಸೈಡ್ ಬಂದರೆ -a² ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಇವಾಗ ಕಂಪ್ಲೀಟ್ ಎಲ್ಲ ಕಡೆ ಏನಿಂದ ಅದರಿಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈಡ್ ಬೈ ಎ ಇನ್ವರ್ಸ್. ಇದೇನಾಗುತ್ತೆ 7 ಇಂಟು ಐ, ಇಲ್ಲಿ ಎ ಇನ್ವರ್ಸ್ ಬರುತ್ತೆ. ಇಲ್ಲಿ 5 ಇಂಟು ಎ ಇಂಟು ಎ ಇನ್ವರ್ಸ್ ಬರುತ್ತೆ. -a² ಇದ್ದದ್ದು ಯಾವ ಥರ ಬರೀ ಅಂತ ಹೇಳಿದೆ ನಾನು, ಎ ಇಂಟು ಎ ಬರೋದು, ಇದಕ್ಕೆ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಗ್ತಾ ಇದೆನಾ? ಸೇಮ್ ಸ್ಟೆಪ್ ಆಲ್ರೆಡಿ ನಾವು ಮಾಡಿದ್ವಿ. ಇವೆರಡನ್ನ ಕನ್ಸಿಡರ್ ಮಾಡಿ. ಐ ಇಂಟು ಐ ಅಂತಂದರೆ 1 ಆಗಿರುತ್ತೆ ಯಾವಾಗಲೂ ವ್ಯಾಲ್ಯೂ. 1ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಒಳ್ಳೆ ಅದೇ ಆನ್ಸರ್ ಬರುತ್ತೆ. ಸೊ ಎ ಇನ್ವರ್ಸ್ ಇಂಟು ಐ ಅಂದರೆ ಇದಾಗುತ್ತೆ ಎ ಇನ್ವರ್ಸ್ ಮಾತ್ರ. ಇಲ್ಲಿ 7 ಆ್ಯಸ್ ಇಟ್ ಈಸ್ = ಇಲ್ಲಿ 5 ಆ್ಯಸ್ ಇಟ್ ಈಸ್ ಬರೀ. ಈ ಎರಡು ರಿಸಲ್ಟ್ನ ಅಬ್ಸರ್ವ್ ಮಾಡಿದರೆ ಎ ಇಂಟು ಎ ಇನ್ವರ್ಸ್ ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇದು ರಿಸಲ್ಟ್ ಐ ಆಗುತ್ತೆ. ಮೈನಸ್ ಎ ಇಂಟು ಇವೆರಡು ರಿಸಲ್ಟ್ನ ತೊಗೊಳ್ಳಿ. ಎ ಇಂಟು ಎ ಇನ್ವರ್ಸ್ ಅಂದರೆ ಐ ಆಗುತ್ತೆ. ಸೊ ಫೈನಲ್ ಆಗಿ ನೋಡಿ 7a ಇನ್ವರ್ಸ್ = 5i ಮೈನಸ್ ಅಗೇನ್ ಐ ಅಂದರೆ 1 ಇಂಟು ಎ ಅಂದರೆ ಏನಾಗುತ್ತೆ, ಮತ್ತೆ ಇದು ಏನೇ ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ ಇವಾಗ 7 ಒಂದಿದೆ, 7 ಇಲ್ಲಿ ಇಂಟು ಇದೆ, ಈ ಸಹ ಶಿಫ್ಟ್ ಮಾಡಿದ ಮೇಲೆ ಡಿವೈಡೆಡ್ ಬೈ ಆಗುತ್ತೆ 1/7. ಸೊ ನಮಗೆ ಸಿಗ್ತಾ ಎ ಇನ್ವರ್ಸ್ = ಫಾರ್ಮುಲಾ ಸಿಕ್ತು ನಮಗೆ. ಇದು ನಮ್ಮದು ಹೊಸ ಇಕ್ವೇಷನ್ ಆಗಿದೆ. ಇವಾಗ ಎ ಇನ್ವರ್ಸ್ ಫೈಂಡ್ ಮಾಡೋದು. ಏನೇನು ಮಾಡಬೇಕು ಇವಾಗ ಎ ಇನ್ವರ್ಸ್ ಫೈಂಡ್ ಮಾಡಬೇಕಂತಂದರೆ ಮೊದಲಿಗೆ 1/7 ಆ್ಯಸ್ ಇಟ್ ಈಸ್ ಬರೀತಾ ಇದ್ದೆ ನಾನು. 5 ಇಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡಿ ನಾನು ಇಲ್ಲಿ ಬರೀತಾ ಇದ್ದೆ ನೋಡಿ. 5 0 0 5 ಆಗುತ್ತೆ. ಇದು ನಿಮ್ಮದು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಅದಕ್ಕೆ ನಾನು 5 ಮಲ್ಟಿಪ್ಲೈ ಮಾಡಿದ್ದೀನಿ. ಅದಾದಮೇಲೆ ಎನ ಬರ್ಕೋಬೇಕು. ಎ ಏನು ಕೊಟ್ಟಿದ್ದಾರೆ ಅವರು 3 1 -1 2 ಅಂತಿದೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಫೈನಲಾಗಿ ಎ ಇನ್ವರ್ಸ್ ಆನ್ಸರ್ ಬರುತ್ತಾ 1/7 ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. ಸೊ 5 - 3 ಅಂತಂದರೆ ಆಗುತ್ತೆ ಆನ್ಸರ್ 2. ಸೊ 2 ಬರೀರಿ. ಅದಾದಮೇಲೆ 0 -1 ಅಂದರೆ -1 ಆಗುತ್ತೆ. 0 ಮೈನಸ್ ಪ್ಲಸ್ ಆಗಿದ್ದು +1 ಆಗುತ್ತೆ. 5 - 2 ಅಂತಂದರೆ 3 ಆಯಿತು. ಸೊ ಇದಾಗಿದೆ ನಿಮ್ಮದು ಎ ಇನ್ವರ್ಸ್ ಮ್ಯಾಟ್ರಿಕ್ಸ್ ಆನ್ಸರ್. ಸಿಂಪಲ್ ಇದೆ ಅಲ್ವಾ ಇದು ಕೂಡ? ಓಕೆ, ಸೊ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮತ್ತು ಇದನ್ನು ಚೆಕ್ ಮಾಡ್ಕೋಬೋದು. ಇವಾಗ ಇಲ್ಲಿದೆಲ್ಲ ನಿಮ್ಮದು ಎ ಮ್ಯಾಟ್ರಿಕ್ಸು, ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸೇ ಬರುತ್ತೆ ನೋಡಿ. ಫಸ್ಟ್ ರೋ ಏನಿದೆ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಇಲ್ಲಿ 1/7 ಇರೋದ್ರಿಂದ ನಿಮ್ಮದು ಐಡೆಂಟಿಟಿ ರಿಸಲ್ಟಲ್ಲಿ 7 ಮಲ್ಟಿಪ್ಲೈ ಆನ್ಸರ್ ಬರುತ್ತೆ. ಅಂದರೆ 7007 ಆನ್ಸರ್ ಬಂದಿರುತ್ತೆ ನೋಡಿ. 3 ಇಂಟು 2 ಅಂದರೆ 6 ಆಗುತ್ತೆ. 1 ಇಂಟು 1 ಅಂದರೆ 1. ಸೊ 6 + 1 7 ಆಯಿತಾ. 7/7 ಅಂದರೆ 1 ಆನ್ಸರ್ ಬಂದೇ ಬರುತ್ತೆ. ಓಕೆ, ಸೊ ಹಾಗಾಗಿ ಇದು ನಿಮ್ಮದು 100% ಕರೆಕ್ಟ್ ಆಗಿದೆ ಅಂತ ನೀವು ಚೆಕ್ ಕೂಡ ಮಾಡ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸ್ಟೂಡೆಂಟ್. ಸೊ ಇವಾಗ 2 ಎಕ್ಸಾಂಪಲ್ಗಳು ಕಂಪ್ಲೀಟ್ ಆಯಿತು. ಈ 2 ಎಕ್ಸಾಂಪಲ್ಗಳು ಭಾಳ ಇಂಪಾರ್ಟೆಂಟ್ ಆಗಿದೆ ಸ್ಟೂಡೆಂಟ್ಸ್. ಈ 2ರಲ್ಲೇ ಬರುವಂಥ ಚಾನ್ಸಸ್ ಭಾಳಷ್ಟಿದೆ. ಓಕೆ, ಸೊ ಇನ್ನೂ ಒಂದು ಎಕ್ಸಾಂಪಲ್ ಇದೆ. ಸೊ ಅದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ 2 ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಮೆಸೇಜ್ ಮಾಡಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಓಕೆ, ಸೊ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಈ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇದಾದಮೇಲೆ ಓಕೆ, ಸೊ ನೋಡಿ ಇವಾಗ ಲಾಸ್ಟ್ ಕ್ವಶನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರುವಂಥ ಚಾನ್ಸಸ್ ಇದೆ. ಇದೂ ಸೇಮ್ ಅದೇ ಥರನಾಗಿದೆ. ಇಫ್ ಎ = ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ. ಸೊ ಇಲ್ಲೇನು ಮಾಡಬೇಕಾಗಿರೋದು, ಇಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಪ್ರೂವ್ ಮಾಡಬೇಕು. ಸೊ ಅದೇ ಥರನಾಗಿದೆ. ಸೊ ಫಸ್ಟ್ ಒನ್ ಅದು ಮ್ಯಾಟ್ರಿಕ್ಸ್ ಮೆಥಡ್ ಇದೆ. ಸೊ ಐ ಥಿಂಕ್ ಎಲ್ಲರೂ ಇದನ್ನು ಮಾಡ್ತೀರಂತ ಅನ್ಕೊತಾ ಇದ್ದೀನಿ. ನಾನು ಈ ಕ್ವಶನಲ್ಲಿ ಜಸ್ಟ್ ಎ ಇನ್ವರ್ಸ್ ಫೈಂಡ್ ಮಾಡೋದನ್ನು ಅಷ್ಟೇ ನಾನು ಇಲ್ಲಿ ಬರೀತಾ ಇರೋದು. ಸೊ ಮೊದಲಿಗೆ ಎ ಮ್ಯಾಟ್ರಿಕ್ಸ್ನ ಬರೀತಾ ಇದ್ದೀನಿ ನೋಡಿ. ಮ್ಯಾಟ್ರಿಕ್ಸ್ ಎ ಏನು ಕೊಟ್ಟಿದ್ದಾರೆ ಅವರು. ಸೊ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ 1 2 3 4 ಅಂತ. ಸೊ ಅದಾದಮೇಲೆ ಇಕ್ವೇಷನ್ ಏನು ಕೊಟ್ಟಿದ್ದಾರೆ, ಏನು ಮಾಡ್ತಿದ್ರಿ,
ಈ -2i ಇದೆ ಇಲ್ಲಿ. ಸೊ -2iನ ಆ್ಯಸ್ ಇಟ್ ಈಸ್ ಇಲ್ಲೇ ಬಿಡಿ, ಉಳಿದಿದ್ದನ್ನೆಲ್ಲನೂ ಶಿಫ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? -5 ಇದ್ದದ್ದು ಈ ಸೈಡ್ ಬಂದರೆ +5a ಆಗುತ್ತೆ, ಪ್ಲಸ್ ಇದ್ದದ್ದು ಈ ಸೈಡ್ ಬಂದರೆ -a² ಆಗುತ್ತೆ. ಸೊ ಈ ಸೈಡ್ ಶಿಫ್ಟ್ ಮಾಡಿದ್ಮೇಲೆ ಕಂಪ್ಲೀಟ್ ರಿಸಲ್ಟ್ಗೆ ಮಲ್ಟಿಪ್ಲೈಡ್ ಬೈ a ಇನ್ವರ್ಸ್ ಮಾಡ್ಕೋಬೇಕು. -2i ಇಂಟು a ಇನ್ವರ್ಸ್ ಮಾಡ್ತೀರಾ, ಇಲ್ಲಿನೂ ಅದೇ ಥರನಾಗಿ ಮಲ್ಟಿಪ್ಲೈ ಮಾಡಿ a ಇಂಟು a ಇನ್ವರ್ಸ್ ಆಗುತ್ತೆ. a² ಇದ್ದದನ್ನು a ಇಂಟು a ಬರೋದು a ಇನ್ವರ್ಸ ಮಾಡ್ಕೋಬೋದು. ಓಕೆ, ಅದಾದಮೇಲೆ ಬ್ರ್ಯಾಕೆಟ್ನ ಈ ಸೈಡ್ ಹಾಕ್ಕೊಳ್ಳಿ. ಅದಾದಮೇಲೆ ಈ ಎರಡು ಬ್ರ್ಯಾಕೆಟ್ನ ತೊಗೊಳ್ಳಿ, ಈ ಎರಡು ರಿಸಲ್ಟ್ನ ತೊಗೊಳ್ಳಿ. ಸೊ -i ಅಂತಂದರೆ 1 ಆಗುತ್ತೆ, a ಇಂಟು a ಇನ್ವರ್ಸ್ ಅಂದರೆ a ಇನ್ವರ್ಸ್ ಆಯಿತು. ಓಕೆ, i ಇಂಟು a ಇನ್ವರ್ಸ್ ಅಂದರೆ a ಇನ್ವರ್ಸ್ ಆಯಿತು. ಅದಾದಮೇಲೆ 5 a ಇಂಟು a ಇನ್ವರ್ಸ್ ಅಂದರೆ i ಆಗುತ್ತೆ. ಆ್ಯಸ್ ಇಟ್ ಈಸ್ ಬರೀತೀರಾ, a ಇಂಟು a ಇನ್ವರ್ಸ್ ಅಂದರೆ ಮತ್ತೆ i ಆಗುತ್ತೆ. ಓಕೆ, ಅದಾದಮೇಲೆ -2a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ರಿಸಲ್ಟ್ ಏನಾಯ್ತು ನೋಡಿ, ಫೈನಲ್ ಆಗಿ 5i ಮೈನಸ್ ಅಗೇನ್ ಇದು ಏನೇ ಆಗುತ್ತೆ, i ಅಂದರೆ 1 ಇರುತ್ತೆ ವ್ಯಾಲ್ಯೂ. ಸೊ ಮತ್ತು ಇದು -2 ಇದೆಯಲ್ಲ, ಸೊ ಇದು ಇಲ್ಲಿ ಇಂಟು ಇತ್ತು, ಈ ಸಹ ಶಿಫ್ಟ್ ಮಾಡಿದರೆ 1 ಡಿವೈಡೆಡ್ ಬೈ 2 ಆಗುತ್ತೆ ಮೈನಸ್ ಸೈನು. ಓಕೆ, ಇದು ಬ್ರ್ಯಾಕೆಟಲ್ಲಿ ಬರೀಬೇಕಾಗಿರೋದು. ಓಕೆ ಸ್ಟೂಡೆಂಟ್ಸ್, ಇದು ಅರ್ಥ ಆಯ್ತಾ? ಸೊ ಈ ಥರ ನಾವಿಲ್ಲಿ ಮಾಡಬೇಕು. ಇಲ್ಲಾಂದರೆ ಈ -i ಇಲ್ಲಿ ಮಲ್ಟಿಪ್ಲೈ ಮಾಡಿ ಕೂಡ ಬರಿಬೋದು. ಅದು ಏನಾಗುತ್ತೆ ನೋಡಿ, -i ಮಲ್ಟಿಪ್ಲೈ ಮಾಡಿ ಬರೆದ್ರೆ a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/2 ಆ್ಯಸ್ ಇಟ್ ಈಸ್ ಇಟ್ಟು ಮೈನಸ್ ಏನಾದರೂ ನೀವು ಮಲ್ಟಿಪ್ಲೈ ಮಾಡಿದರೆ a ಇಂಟು ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಸೊ ಇದು ಪ್ಲಸ್ ಆಯಿತು, ಇಲ್ಲಿ -i ಆಗುತ್ತೆ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/2. ಫಸ್ಟಿಗೆ a ಮ್ಯಾಟ್ರಿಕ್ಸ್ನ ಬರ್ಕೋಬೇಕು. ಏನಿದೆ a ಮ್ಯಾಟ್ರಿಕ್ಸ್? 1 2 3 4. ಅದಾದಮೇಲೆ -5 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ 5 0 0 5. ಇದಾಗಿದೆ ನಿಮ್ಮದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ ಅಲ್ವಾ? ಸೊ ಇದಾದಮೇಲೆ ನೆಕ್ಸ್ಟ್ ಜಸ್ಟ್ ಸಿಂಪ್ಲಿಫೈ ಮಾಡಿಬಿಟ್ರೆ ಸಾಕು, ನಿಮಗೆ a ಇನ್ವರ್ಸ್ ಬರುತ್ತೆ ನೋಡಿ. 1/2 ಇಂಟು ಬ್ರ್ಯಾಕೆಟ್ 1 -5 ಅಂತಂದರೆ -4 ಆಗುತ್ತೆ. ಅದಾದಮೇಲೆ 2 -0 ಅಂದರೆ ಇದಾಯಿತು 2, 3 -0 ಅಂದರೆ 3 ಆಗುತ್ತೆ, 4 -5 ಅಂತಂದರೆ -1 ಆಗುತ್ತೆ. ಇದಾಗಿದೆ ನಮ್ಮದು a ಇನ್ವರ್ಸ್ ಆನ್ಸರ್. ಇದನ್ನು ಬೇಕಿದ್ರೆ ನೀವು ಚೆಕ್ ಕೂಡ ಮಾಡ್ಬೋದು, ಇದು ಕರೆಕ್ಟ್ ಇದೇನೋ ಇಲ್ಲ ಅಂತ. ಸೊ ಆಲ್ರೆಡಿ ನಾನು ಹೇಳಿದ್ದೆ ಏನು ಮಾಡಬೇಕಂತ, a ಇಂಟು a ಇನ್ವರ್ಸ್ ಮಾಡಿದರೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಸೊ a ಅಂತಂದರೆ ಏನಿದೆ 1 2 3 4 ಅಂತ ಕೊಟ್ಟಿದ್ದಾರೆ. ಸೊ a ಇನ್ವರ್ಸ್ ಆನ್ಸರ್ ನಮ್ಗೆ ಆಲ್ರೆಡಿ ಬಂದಿದೆ, ಎಷ್ಟಿದೆ? -4 2 3 -1. ಸೊ ಇದು 1/2 ಅಂದಿದೆಯಲ್ಲ, ಅದನ್ನು ಲಾಸ್ಟಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಇದನ್ನು ಮಲ್ಟಿಪ್ಲೈ ಮಾಡಿ 1/2 ಇದನ್ನು ಇಲ್ಲೇ ಬರೀತಾ ಇದ್ದೀನಿ. 1 ಫಸ್ಟ್ ಕಾಲಮ್ 1 ಇಂಟು 4 ಅಂದರೆ -4, 2 ಇಂಟು 3 ಅಂದರೆ 6, 6 -4 ಅಂದರೆ 2 ಆಗುತ್ತೆ. ಅದಾದಮೇಲೆ 1 ಇಂಟು 1 1 -2 ಅಂದರೆ 0 ಆಯಿತು. 3 ಇಂಟು 4 ಅಂದರೆ 12, ಅಗೇನ್ 12 ಪ್ಲಸ್ 12 -12 0. 3 ಇಂಟು 2 ಅಂತಂದರೆ 6, ಅಗೇನ್ ಇದು -4 ಆಗುತ್ತೆ. 6 -4 ಅಂದರೆ ಮತ್ತೆ ಆನ್ಸರ್ ಬರುತ್ತೆ 2. ಸೊ 1/2 ಇಂದ ಡಿವೈಡ್ ಮಾಡಿದಾಗೆ ನಮಗೆ ಆನ್ಸರ್ ಬರೋದು 1 0 0 1 ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದೆನಾ ಅಂದರೆ ನೀವು ಮಾಡಿರೋ ಎಕ್ಸಾಂಪಲ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಈ ಥರನೂ ನೀವು ವೆರಿಫೈ ಮಾಡಿ ಅಂದ್ಕೊಂಡು ಚೆಕ್ ಮಾಡ್ಕೋಬೋದು ಸ್ಟೂಡೆಂಟ್ಸ್. ಓಕೆ, ಸೊ ವೆರಿಫೈ ಮಾಡಿದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ನೀವು ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಓಕೆ, ಸೊ ಇದಾಗಿತ್ತು ಇವತ್ತಿನ ಎಲ್ಲ 4 ಮಾರ್ಕ್ಸ್ ಕ್ವಶನ್ಸ್ಗಳು. ಇದಿಷ್ಟರಲ್ಲೇ ಬರುವಂಥ ಚಾನ್ಸಸ್ ಬಹಳ ಇದೆ. ಇದೇ ಥರನಾಗಿ ಏನಾದರೂ ಅವರು ಕ್ವೆಶನ್ ಕೇಳಿದರೆ 2 ಇಂಟು 2 ಆರ್ಡರ್ ಮೇಲೇ ಕೇಳ್ತಾರೆ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿರೋದು ಅದೇ ಥರನಾಗಿ 2 ಇಂಟು 2 ಆರ್ಡರ್ದ ಕೊಟ್ಟು ಇದನ್ನು ಪ್ರೂವ್ ಮಾಡಬೇಕು ಮೊದಲಿಗೆ. ಅದಾದಮೇಲೆ a ಇನ್ವರ್ಸ್ನ ಫೈಂಡ್ ಮಾಡಬೇಕು. ಪ್ರೂವ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ, a ಇನ್ವರ್ಸ್ ಫೈಂಡ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಪ್ರೊಬ್ಯಾಬಿಲಿಟಿದಲ್ಲಿ ಬಂದಿರುವಂಥ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಬರುವಂಥದ್ದು ಇಂಡಿಪೆಂಡೆಂಟ್ ಮೇಲೆ ಬರುವಂಥ ಕ್ವಶನ್ಸ್ಗಳನ್ನು. ಓಕೆ, ಸೊ ಇಲ್ಲಿವರೆಗೂ ಹೇಳಿರೋದು ನಿಮಗೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಹಾಗೆ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.